ಈ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಹಿಂದೂ ಜಾಗೃತಿ ಆಗ್ತಾ ಇದೆ. ಅದರಲ್ಲಿ ಕುವೆಂಪು ನಗರದ ಈವೆಂಟ್ ಕಾರ್ಯಕ್ರಮ ಕೂಡ ಒಂದು. ಧನ್ಯವಾದಗಳು. ಹಾಗೆ ಶೋಭಾಯಾತ್ರೆ ಮುಗಿದ ನಂತರ ಉತ್ತರ ಕನ್ನಡ ಸಾಂಸ್ಕೃತಿಕ ಸಂಘದ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಕೂಡ ಇದೆ. ಅದರಲ್ಲಿ ಸ್ವಾಮಿ ಯುಕ್ತೇಶಾನಂದರು, ರಾಮಕೃಷ್ಣ ಕರೆಸ್ಪಾಂಡೆಂಟ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ವಿದ್ಯಾಧರ ಅಂತ ಸಾಮಾಜಿಕ ಕಾರ್ಯಕರ್ತರು ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಸಮಿತಿಯ ಸಂಚಾಲನಾ ಸಮಿತಿಯ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಚಂದ್ರಶೇಖರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಕಿತ್ತೂರಾಣಿ ಚೆನ್ನಮ್ಮ ಕಿ ಜೈ. ಬೋಲೋ ಶ್ರೀ ಒನಕೆ ಓಬವ್ವ ಕಿ ಜೈ. ಬೋಲೋ ಶ್ರೀ ಅಬ್ಬಕ್ಕ ದೇವಿ ಕಿ ಜೈ. ಕಾವೇರಿ ಮಾತಾ ಕಿ ಜೈ. ಚಾಮುಂಡಿ ಮಾತಾ ಕಿ ಜೈ. ಭುವನೇಶ್ವರಿ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಸರ್ ಹಾಗೆ ಬನ್ನಿ 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 ಸರ್.
ಗುಣಗಳನ್ನು ಯಾರ್ಯಾರು ಅಳವಡಿಸ್ಕೊಂಡಿರ್ತಾರೋ ಅವ್ರು ನಿಜವಾದ ವ್ಯಕ್ತಿ, ನಿಜವಾದ ಮನುಷ್ಯರಾಗಿರ್ತಾರೆ. ಅವರು ಬೇರೆಯವ್ರನ್ನ ಕಳಬೇಡ ಫಲಬೇಡ ಕಲಿಯೋದು ಒಂದು ತಪ್ಪು ತಾನೆ. ನಮ್ಮ ಇವರು ಭಾಷೆಕಾರ ಒಬ್ರು ಹೇಳಿದ್ರು, ಈಗ ತಾನೆ ಒಬ್ಬರು ಜಪಾನ್ನಲ್ಲಿ ಹೋದಾಗ ಗ್ರೀನ್ ಸಿಗ್ನಲ್ ವೇಟ್ ಮಾಡ್ತಿರೋ ಅಂತ ಅನ್ಕೊಂಡೆ. ಯಾವುದೇ ದೇಶ ಮುಂದುವರಿಬೇಕಾದ್ರೆ ಅಲ್ಲಿಯ ಕಾನೂನನ್ನು ಗೌರವಿಸಬೇಕು. ಕಾನೂನನ್ನು ನಾವು ಗೌರವಿಸಲಿಲ್ಲ ಅಂತಂದರೆ ನಾವು ದೇಶ ಹೆಂಗೆ ಮುಂದುವರಿಯಕ್ಕೆ ಸಾಧ್ಯ? ಅದನ್ನು ಕಾನೂನು ತಪ್ಪಿದ್ರೆ ಕಾನೂನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಅಂತ ಆಲೋಚನೆ ಮಾಡುವಂಥ ಉತ್ಸವ ಇದು. ಆದ್ರಿಂದ ನಾವೆಲ್ಲರೂ ಕೂಡ ಅದನ್ನು ಗಂಭೀರವಾಗಿ ಗಮನಿಸಬೇಕು. ಅದನ್ನೇ ಒಂದು ವಾಕ್ಯದಲ್ಲಿ ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟರು. ಆನ್ ಅಸ್ ಡಿಪೆಂಡ್ಸ್ ದ ಇಂಡಿಯಾ ಆಫ್ ದ ಫ್ಯೂಚರ್. ಎಷ್ಟು ಚೆನ್ನಾಗಿದೆ ನೋಡಿ. ಆನ್ ಅಸ್ ಡಿಪೆಂಡ್ಸ್ ದ ಇಂಡಿಯಾ ಆಫ್ ದ ಫ್ಯೂಚರ್. ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡಬೇಕಾಗಿಲ್ಲ. ಹಿಮಾಲಯಂ ಸಮಾರಭ್ಯ ಯಾವತ್ತು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನ ಪ್ರತ್ಯಕ್ಷ. ಇದು ವಿಷ್ಣು ಪುರಾಣದಲ್ಲಿ ಇರ್ತಕ್ಕಂಥ ಶ್ಲೋಕ. ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವರೆಗೆ ಇರ್ತಕ್ಕಂಥ ದೇವ ನಿರ್ಮಿತವಾದಂಥ ದೇಶ ಭಾರತ. ನಮ್ಮೇನೇನು ಕಮ್ಮಿ ಆಕ್ರಮಣ ನಡೆದಿಲ್ಲ, ಸಾಕಷ್ಟು ಆಕ್ರಮಣ ನಡೆದಿದೆ. ನಮಗೆಲ್ಲ ಗೊತ್ತಲ್ಲ ಹೇಗೆ ಉತ್ತರದಿಂದ ವಾಯುವಿನಿಂದ ನಮಗೆ ಆಕ್ರಮಣ ನಡೀತು ಅಂತ. ಹಾಗಿದ್ದು ಕೂಡ ನಾವು ಯಾಕೆ ನಶಿಸಿ ಹೋಗಿಲ್ಲ? ನಮ್ಮ ವಿಶೇಷತೆ ಏನು? ದೇವ ನಿರ್ಮಿತ ದೇಶ, ತಮ್ಮ ದೇವ ನಿರ್ಮಿತ ದೇಶ ಹಿಂದೂಸ್ತಾನ ಪ್ರತ್ಯಕ್ಷತೆ. ಸ್ವಾಮಿ ವಿವೇಕಾನಂದರು ಭಾಷಣ ಮಾಡೋಕ್ಕೆ ಅಂತ ಚಿಕಾಗೋ ಹೋಗಿದ್ರು. ಆ ಭಾಷಣ ಮುಗಿದ ಮೇಲೆ ಅವ್ರು 2-3 ವರ್ಷ ಅಲ್ಲೇ ಇದ್ರು. ವಾಪಸ್ ಬಂದಾಗ ಹಡಗಲ್ಲಿ ಬಂದರು. ಅವ್ರನ್ನ ಸ್ವಾಗತ ಮಾಡೋಕ್ಕೆ ಅಂತ ತಾಂಜಾವೂರಿನ ರಾಜ ಮತ್ತು ಕೆಲವೆಲ್ಲ ಗಣ್ಯ ವ್ಯಕ್ತಿಗಳು ಹೋಗಿದ್ರು. ಅವ್ರು ವಿವೇಕಾನಂದರು ಅಡಗಿಂದ ಇಳಿದ ತಕ್ಷಣ ನೆಲದಕ್ಕೆ ಬಂದು ಆ ಮಣ್ಣಿನ ತೆಗೆದು ತಲೆ ಮೇಲೆ ಮೈ ಮೇಲೆ ಹಾಕೊಂಡು ಬಂದರು. ನೋಡೋದಂದ್ರೆ ಆಶ್ಚರ್ಯ, ಯಾಕೆ ಸ್ವಾಮೀಜಿ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ರು ವಿವೇಕಾನಂದರು, ನಾನು ಈ ದೇಶ ಬಿಡೋಕೆ ಮುಂಚೆ ಈ ದೇಶದ ಬಗ್ಗೆ ನನಗೆ ಗೌರವ ಇತ್ತು, ಅಭಿಮಾನ ಇತ್ತು. ಆದರೆ ಹೋಗಿ ಬಂದು ಅನ್ನಿಸ್ತಾ ಇದೆ ಈ ನೆಲದ ದೇಶದ ಮಣ್ಣಿನ ಕಣವೂ ಪವಿತ್ರ ಅಂತ. ಅದಕ್ಕೆ ನಾನು ಮಣ್ಣಿನ ನನ್ನ ತಲೆ ಮೇಲೆ ಮತ್ತೆ ಪ್ರೋಕ್ಷಣೆ ಮಾಡ್ಕೊಂಡೆ. ಯಾಕಂದ್ರೆ ನಾನು ಇದುವರೆಗೂ ಇದ್ದಿದ್ದು ಭೋಗ ಸಂಸ್ಕೃತಿ, ಮಜಾ ಮಾಡೋಕೆ ನಾವು ಹುಟ್ಟಿರೋದು, ಎಂಜಾಯ್ ಲೈಕ್ ಲಾಸ್ಟ್ ಡೇ ಇನ್ ಯುವರ್ ಲೈಫ್ ಅಂತ ಹೇಳ್ತಾರಲ್ಲ, ಆ ಥರ ಮಜಾ ಮಾಡೋಂಥ ದೇಶಗಳು. ಅದು ನಮ್ಮ ದೇಶ ಭೋಗ ಭೂಮಿ ಅಲ್ಲ, ತ್ಯಾಗ ಭೂಮಿ. ಒಬ್ರು ಹೇಳ್ತಾ ಇದ್ರು, ನಮ್ಮ ದೇಶಕ್ಕೆ ಎಂಥ ಭೌಗೋಳಿಕ ಕೊಡುಗೆ ಇದೆ ಅಂತ. ಯಾರೋ ಹೇಳ್ತಾ ಇದ್ರು, ನೋಡಿ ನೀವು ಮರುಭೂಮಿ ಸೌಂದರ್ಯ ಎಂಜಾಯ್ ಮಾಡಬೇಕು ನೋಡ್ಬೇಕು ಅಂದ್ರೆ ಅರಬ್ ದೇಶಗಳಿಗೆ ಹೋಗ್ಬೇಕು. ಹಾಗೆ ನೀವು ಹಿಮದ ವಾತಾವರಣ, ಸೇಬಿನ ತೋಟಗಳು ಇಲ್ಲಿ ನೋಡ್ಕೋಬೇಕು ಅಂದ್ರೆ ನೀವು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು. ಒಳ್ಳೆ ಕಾಡುಗಳು, ಪ್ರಾಣಿ ಸಂಕುಲ, ಇದನ್ನ ನೀವು ಅನುಭವಿಸ್ಬೇಕು ಅಂದ್ರೆ ಆಫ್ರಿಕಾ ದೇಶಗಳಿಗೆ ಹೋಗ್ಬೇಕು ಅಂತ. ಆ ನಮ್ಮ ದೇಶದಲ್ಲಿ ನೀವು ರಾಜಸ್ಥಾನಕ್ಕೆ ಹೋದ್ರೆ ಮರುಭೂಮಿ ಸೌಂದರ್ಯ ನೋಡ್ಬೋದು. ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಹೋದ್ರೆ ಸೇಬಿನ ತೋಟ, ಹಿಮದ ವಾತಾವರಣ ನೋಡ್ಬೋದು. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಶಿವಾಲಿಕ್ ಬೆಟ್ಟಗಳು ಹೋದ್ರೆ ಬೇಕಾದಷ್ಟು ಕಾಡುಗಳು, ಪ್ರಾಣಿ ಸಂಕುಲಗಳು ನೋಡ್ಬೋದು. ಇದು ಭಗವಂತ ಈ ದೇವರಿಂದ ದೇಶಕ್ಕೆ ಕೊಟ್ಟಿರೋ ಕೊಡುಗೆ. ನಮಗಿಂತ ದೊಡ್ಡ ದೇಶಗಳಿದೆ. ಅಮೆರಿಕ ನಮಗಿಂತ ದೊಡ್ಡ ದೇಶ, ರಷ್ಯಾ ನಮಗಿಂತ ದೊಡ್ಡ ದೇಶ, ಬ್ರೆಜಿಲ್ ನಮಗಿಂತ ದೊಡ್ಡ ದೇಶ, ಆಸ್ಟ್ರೇಲಿಯಾ ನಮಗಿಂತ ದೊಡ್ಡ ದೇಶ. ಆದ್ರೆ ಅಲ್ಲೆಲ್ಲ ಇಲ್ಲಿರ್ತಕ್ಕಂಥ ಹೆಚ್ಚು ಫಲವತ್ತಾದ ಭೂಮಿ ಅದು ನಮ್ಮ ದೇಶದಲ್ಲಿದೆ. ಈ ದೇವರ ಭೌಗೋಳಿಕ ಕೊಡುಗೆ, ಭಗವಂತನ ಕೊಡುಗೆ. ಏನೋ ಒಂದು ಯೂನಿಟ್ ಫಿಕ್ಸ್ ಮಾಡಿದ್ದಾರೆ. ಅದೊಂದು ಪ್ಲಾಸ್ಟಿಕ್ ಒಂದು ಕೆಂಪು ಬಣ್ಣದ ಏನೋ ಒಂದು ಕಾಣಿಸ್ತು ಆ ಫೋಟೋದಲ್ಲಿ. ಇದೇನು ಅಂತ ಕೇಳಿದೆ. ಅವರು ಉಪಯೋಗಿಸಿದ ನೀರನ್ನ ಪರಿಶುದ್ಧಗೊಳಿಸಿ ಅಲ್ಲೇ ಅವರೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಒಂದು ವಿಷಯ ಹೇಳಿದ್ರು. ಪರಿಸರದ ಬಗ್ಗೆ, ದೇಶದ ಬಗ್ಗೆ ವಿದ್ಯಾಧರರು ಹೇಳಿದ್ರು. ಸಂಘ ಕೂಡ ಅದನ್ನ ಸ್ವೀಕರಿಸಿದೆ ಅಲ್ವಾ, 5 ವ್ರತಗಳು ಇವತ್ತು. ಆಮೇಲೆ ಇನ್ನೊಂದು ಹೇಳಿದ್ರು, ರಸ್ತೆಯಲ್ಲೆಲ್ಲ ಹೋದ್ರೆ ನಾವು ಫುಟ್ಪಾತಲ್ಲೆಲ್ಲ ಗಿಡ ಮರಗಳನ್ನೆಲ್ಲ ನೋಡ್ತೀವಲ್ಲ, ಸಸಿಗಳನ್ನ ಹಾಕಿರ್ತೀವಿ. ನಾವು ಎಷ್ಟೋ ಸರಿ ಇದಕ್ಕೆ ನಮ್ಮ ಮನೆ ಮುಂದೆ ಇದ್ರೇನೆ ನೀರು ಹಾಕಲ್ಲ ನಾವು. ಮಳೆಗಾಲದಲ್ಲಿ ಪಾಪ ಅದು ಹೆಂಗೋ ಬೆಳೆದ್ರೆ ಬೆಳೀತಿದೆ. ಅಲ್ಲಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಎಷ್ಟು ವೈಜ್ಞಾನಿಕವಾಗಿ ಅಂದ್ರೆ ಅವ್ರು ಹೇಳಿದ್ರು, 1 ತೊಟ್ಟು ನೀರು ಕೂಡ ದಂಡ ಹಾಕ್ಕೊಡುದು. ಆ ಗಿಡ ಇವತ್ತು ಹಾಕಿದ್ರು, ಅದಕ್ಕೆ ಡ್ರಿಪ್ ಇರಿಗೇಷನ್ ಗೊತ್ತಿದೆಯಲ್ಲ ನಿಮಗೆ, ಹನಿ ನೀರಾವರಿ, ಅದರಲ್ಲಿ ಬೀಳ್ತಾ ಇದೆ ನೀರು. ಅವ್ರ ಲೆಕ್ಕದ ಪ್ರಕಾರ 1 ತಿಂಗಳಲ್ಲಿ ಗಿಡ ಎಷ್ಟು ಎತ್ತರ ಬೆಳಿಬೇಕಾಯ್ತು, ಬೆಳಿಲಿಲ್ವಾ? ಗಿಡ ಇಲ್ಲ ನಾಳೆ ಅಲ್ಲಿ, ಹೊಸ ಗಿಡ. ನಮಗೆ ನೀರು ಹಾಳು ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಹೇಳುವಂತ. ಇದನ್ನೆಲ್ಲ ವಿವರಿಸ್ತಾ ಹೇಳಿದ್ರು, ನಮ್ಮ ದೇಶದಲ್ಲಿ ಎಷ್ಟು ಸಂಪತ್ತಿದೆ
ಏನು ನದಿಗಳು